ನಮಸ್ಕಾರ ದೇವರುಗಳ. ಬಿಗ್ ಬಾಸ್ ಸೀಸನ್ 13 ಗೋಸ್ಕರ ಸಾಕಷ್ಟು ಜನ ಕಾಯ್ತಿದ್ರಿ ಅಂತ ಗೊತ್ತು. ಆದ್ರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 13 ಐ ಓಪಲ್ ಇದೆ. ಈ ವರ್ಷದ ಬಿಗ್ ಬಾಸ್ ಸೀಸನ್ 13 ನಲ್ಲಿ ಹೊಸದಾಗಿ ಅಗ್ನಿ ಪರೀಕ್ಷೆ ಅನ್ನೋದಾಗಿರ್ಬೋದು, ಸಾಮಾನ್ಯ ಜನರಿಗೆ ಅವಕಾಶ ಕೊಟ್ಟಿರೋದಾಗಿರ್ಬೋದು, ಆ ಅಗ್ನಿ ಪರೀಕ್ಷೆ ಇದೇ ತಿಂಗಳು 16ನೇ ತಾರೀಕಿಗೆ ಸ್ಟಾರ್ಟ್ ಆಗೋದಾಗಿರ್ಬೋದು. ಸಾಕಷ್ಟು ಜನಕ್ಕೆ ಇದೊಂದು ಕುತೂಹಲ ಮೂಡಿಸಿರುತ್ತೆ ಈ ಬಾರಿಯ ಬಿಗ್ ಬಾಸ್. ಏನು ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ನಲ್ಲಿ ಬರೋಬ್ಬರಿ 60 ಜನ ಸಾಮಾನ್ಯ ಜನ ಸೆಲೆಕ್ಟ್ ಆಗಿದ್ದಾರೆ ಗುರುವೆ. ಈ ಅಗ್ನಿ ಪರೀಕ್ಷೆಗೆ ಲಕ್ಷಾಂತರ ಜನ ವಿಡಿಯೋ ಮಾಡಿ ಹಾಕಿದ್ರು. ಅದರಲ್ಲಿ 60 ಜನನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ 60 ಜನಕ್ಕೂ ಇಲ್ಲಿಂದ ಸೆಲ್ಯೂಟ್ ಅನ್ಕೊಳ್ಳಿ. ಆ 60 ಜನಕ್ಕೆ ವಿಶೇಷವಾದಂತಹ ಟಾಸ್ಕ್ ಗಳನ್ನ ಅಗ್ನಿ ಪರೀಕ್ಷೆಯಲ್ಲಿ ಬಿಗ್ ಬಾಸ್ ಟೀಮ್ ಕೊಡ್ತಿದೆ. ಬಿಗ್ ಬಾಸ್ ಮನೆಯ ಆನಿ ಅಂತಾನೆ ಪ್ರಖ್ಯಾತಿಯಾಗಿರುವಂತಹ ವಿನಯ್ ಗೌಡ ಆಗಿರ್ಬೋದು, ಸಂಗೀತ ಶೃಂಗೇರಿ ಅವರಾಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲ ಈ ಸಾರ್ತಿಯ ಬಿಗ್ ಬಾಸ್ ಸೀಸನ್ 13 ಜೂರಿ ಆಗಿ 60 ಜನಗಳನ್ನ ಟೆಸ್ಟ್ ಮಾಡ್ತಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಆದ್ರೆ ಇವ್ರ ಮಧ್ಯೆ ಬಿಗ್ ಬಾಸ್ ಸೀಸನ್ 13 ಜೂರಿ ಆಗಿ ಗಿಲ್ಲಿ ನಟ ಬರ್ತಾನೆ ಅಂತ ಸಾಕಷ್ಟು ಜನ ಅನ್ಕೊಂತಿದ್ರಿ. ಆದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಅವ್ರು ಬರ್ತಾರೆ ಅನ್ನೋದು ಮಾಹಿತಿ ಇದೆ. 16ನೇ ತಾರೀಕಿಗೆ ಏನ್ ಸೆಲೆಕ್ಟ್ ಮಾಡ್ಕೊಂತಾರೆ ಜನಗಳನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಟೀಮ್ ಮಾಡ್ತಾರೆ. ಇನ್ನೊಂದು ಟೀಮ್ ಅಲ್ಲಿ ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ ರೌಂಡ್ ಅಲ್ಲಿ ಬಿಗ್ ಬಾಸ್ ಸೀಸನ್ 13 ಗೆ ಸೂಕ್ತವಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳಕ್ಕೆ ಗಿಲ್ಲಿ ನಟ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಗಿಲ್ಲಿ ನಟನು ಸಹಿತ ವೈಯಕ್ತಿಕವಾಗಿ ಬೇರೆ ರೀತಿ ಬರಲ್ಲ, ಇಲ್ಲಿ ಜೂರಿ ಆಗಿ ಬರ್ತಾರೆ. ಸಗಣಿನ ಮುಖ ಕಚ್ಕೊಳ್ಳೋದಾಗಿರ್ಬೋದು, ತಲೆ ಬೋಳ್ಸ್ಕೊಳ್ಳೋದಾಗಿರ್ಬೋದು, ಅದ್ರ ಜೊತೆಗೆ ಮೇಕಪ್ ಪ್ರಾಡಕ್ಟ್ ಗಳನ್ನ ಹೊಡೆದಾಕೋದಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲಾ ಟಾಸ್ಕ್ ಗಳನ್ನ ಕೊಡೋ ಮೂಲಕ ಈ ಸರ್ತಿಯ ಬಿಗ್ ಬಾಸ್ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದ್ದೇ ಇರುತ್ತೆ, ಅಮುಕುಡುಮುಕು ಮಂಜನ್ನ ನಮ್ ವಿನಯ್ ಗೌಡ ಅವರು ಅಮಿಕ್ಬಿಟ್ರು. ಬಟ್ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅಗ್ನಿ ಪರೀಕ್ಷೆ ರೌಂಡ್ ಏನ್ 16ನೇ ತಾರೀಕು ನಡೆಯುತ್ತಲ್ಲ, ಆ ಎಪಿಸೋಡ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕರೆಕ್ಟ್ ಆಗಿ. ಕೆಲವೊಂದು ಸರ್ತಿ ಏನ್ ಮಾಡ್ತಾರೆ ಅಂದ್ರೆ ಕ್ರೇಜ್ ಹುಟ್ಟಿಸ್ಬೇಕು ಅಂತ ಎಡಿಟ್ ಸಹಿತ ಮಾಡಿ ಹಾಕ್ತಾರೆ. ಅಮುಕುಡುಮುಕು ಮಂಜ ಸುಲಭವಾಗಿ ಬಿಟ್ಟು ಹೋಗೋ ರೀತಿ ಇದನ್ನ ಒಂದ್ ಸರ್ತಿ ಯೋಚನೆ ಮಾಡಿ ನೋಡಿ. ಅದು ಬಿಗ್ ಬಾಸ್ ಅಂತ ದೊಡ್ಡ ಸ್ಟೇಜ್ ಬಂದಾಗ ಅಮುಕುಡುಮುಕು ಮಂಜ ಅಷ್ಟು ಸುಲಭವಾಗಿ ಹೋಗ್ತಾನ. ಅಣ್ಣ ಪಾಪ್ಯುಲರ್ ಆಗಕ್ಕೆ ಏನೇನೆಲ್ಲ ಮಾಡ್ತಾನೆ, ಆದ್ರೆ ಈ ಸುಲಭವಾಗಿ ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಾನೆ ಅನ್ಸುತ್ತಾ? ವಿನಯ್ ಗೌಡ ಅವರು ಟಾಸ್ಕ್ ಕೊಟ್ಟಿದ್ದನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರ ಅನ್ಸುತ್ತಾ? ಇದನ್ನೆಲ್ಲ ನಾವು ಒಂದ್ ಸರ್ತಿ ಯೋಚನೆ ಮಾಡಿ ನೋಡ್ಬೇಕಾಗುತ್ತೆ. ಅಮುಕುಡುಮುಕು ಮಂಜುಂದ್ ಒಂದ್ ಕಡೆ ಇಟ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರುವಂತಹ ಒಬ್ಬ ವ್ಯಕ್ತಿ ಅದನ್ನೇ ಅರ್ಧ ಆಗ್ತಾರೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನೇ ಅರ್ಧ ಆಗ್ತಾರೆ. ಅಲ್ಲಿ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಗೋಸ್ಕರ ಇದನ್ನ ಡಿಸರ್ವ್ ಮಾಡ್ತಾರೆ ಅಂತ ಕೇಳಿದಾಗ ಸುಲಭವಾಗಿ ಅರ್ಧ ಹಾಕ್ಬಿಡ್ತಾನೆ ಆ ವ್ಯಕ್ತಿ. ಏನ್ ಅನಿಸ್ತೋ ಇಲ್ಲೋ ಅಂತ ನನಗಂತೂ ದೇವರಾಣೆ ಗೊತ್ತಾಗಲಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಿಗ್ ಬಾಸ್ ಸೀಸನ್ 13 ಅಲ್ಲಿ ಯಾರ್ಯಾರು ಬರ್ತಾರೆ ಯಾರೆಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಯಲ್ಲಿ ಏನಿಲ್ಲ ಅಂತಂದ್ರೆ 3 ಇಂದ 4 ಜನ ಮಾತ್ರ ತಗೊಳೋದು. ಆ 3 ಇಂದ 4 ಜನ ಎಂತವ್ರು ತಗೊಂತಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಾರೆ ಅನ್ಕೊಂಬಿಡಿ. 3 ಇಂದ 4 ಜನ ಸುಮ್ನೆ ಅಂತೂ ಬಂದಿಲ್ಲ. ಯಾಕಂದ್ರೆ ಲಕ್ಷ ಜನದಲ್ಲಿ ಹೋರಾಡಿ ಗುದ್ದಾಡಿ ಒಡದಾಡಿ ಬಂದವ್ರು ಈಗ ಅವರು. ಅಂತವ್ರನ್ನ ಬಿಗ್ ಬಾಸ್ ಸೀಸನ್ 13 ಗೆ ಆಯ್ಕೆ ಮಾಡ್ಕೊಂತಾರೆ. ಈ ಬಿಗ್ ಬಾಸ್ ಸೀಸನ್ 13 ಯಾವ ರೀತಿಯಾಗಿ ನಡೀತಿದೆ ಅಂತಂದ್ರೆ ಈಗಾಗಲೇ ತೆಲುಗು ಬಿಗ್ ಬಾಸ್ ನಲ್ಲಿ ಇದನ್ನ ಮಾಡಿಬಿಟ್ಬಿಟ್ಟವ್ರೆ. ಅದನ್ನ ನೋಡೋ ಮೂಲಕ ಈ ಟಾಸ್ಕ್ ಗಳೇನ್ ದೊಡ್ಡ ವಿಷಯ ಅನ್ಸಲ್ಲ. ಯಾಕಂದ್ರೆ ಇದೇ ಟಾಸ್ಕ್ ಗಳನ್ನ ಕೆಲವೊಂದಿಷ್ಟು ಟಾಸ್ಕ್ ಗಳನ್ನ ಅಲ್ಲಿಯೂ ಸಹಿತ ಅಂದ್ರೆ ತೆಲುಗು ಬಿಗ್ ಬಾಸ್ ಅಲ್ಲೂ ಸಹಿತ ಕೊಟ್ಟಿದ್ರು ಹೋದ ಸರ್ತಿ. ಅದನ್ನೆಲ್ಲ ನೋಡಿದಾಗ ಏನೇನೆಲ್ಲ ಆಗ್ಬೋದು ಅಂತ ಮುಂದಿನ ವಿಚಾರಗಳನ್ನ ಹೇಳ್ಬೋದು ಅಷ್ಟೇ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ನಲ್ಲಿ ನಿಮ್ಗೆ ಯಾರ್ಯಾರು ಬರ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.